ಪ್ರವಾದಿ ಮೊಹಮ್ಮದ್ ಪೈಗಂಬರರು ಜಗತ್ತಿಗೆ ಶಾಂತಿ, ಸೌಹಾರ್ದತೆ, ಮಾನವೀಯತೆಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿ. ಸಾಮಾಜಿಕ ಪರಿವರ್ತನೆಗಾಗಿ ಸೌಮ್ಯ ದಾರಿಯನ್ನು ಸ್ವೀಕರಿಸಿದರು. ಎಲ್ಲೆಡೆ ಶಾಂತಿ ನೆಲೆಸಬೇಕೆಂಬುದು ಪ್ರವಾದಿ ಮೊಹಮ್ಮದ್ ಅವರ ಆಶಯವಾಗಿತ್ತು. ನಾವೆಲ್ಲರೂ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕಬೇಕಿದೆ. ಅನ್ಯ ಧರ್ಮೀಯರ ಜನರ ಜೊತೆ ಸೌಹಾರ್ದತೆ ಮೆರೆಯಬೇಕೆಂಬುದು ಅವರ ಸಂದೇಶ ಎಂದು ಅಹ್ಲೆ ಸುನ್ನತ್ ಜಮಾತ್ ಜಿಲ್ಲಾಧ್ಯಕ್ಷ ರಿಯಾಜ್ ಖಾದ್ರಿ ತಿಳಿಸಿದರು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಇಂದು ನಗರದಲ್ಲಿ ಮಿಲಾದ್ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದ ಜುಲೂಸೆ ಮೊಹಮ್ಮದಿ ಹಮ್ಮಿಕೊಳ್ಳಲಾಗಿತ್ತು. ಜುಲೂಸ್ನಲ್ಲಿ ನಗರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಈ ದಿನ ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾರ್ಯಕ್ರಮವನ್ನು ಮಿಲಾದ್ ಕಮಿಟಿ ಚಿಕ್ಕಬಳ್ಳಾಪುರ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದರೆ ದೇಶಕ್ಕೆ ಅಲ್ಲ, ಪ್ರಪಂಚಕ್ಕೆ ಒಂದು ಶಾಂತಿಯುತ ಸಂದೇಶನ ಇದು. ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದ ಮೇಲೆ ಪ್ರತಿ ಒಂದು ಜೀವಕ್ಕೆ ಒಂದು ಶಾಂತಿಯನ್ನು ನೀಡಿದ್ದಾರೆ. ಅಂಥ ಶಾಂತಿ ಕಾರ್ಯಕ್ರಮ ಇದು ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ನಮ್ಮ ಭಾರತ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಬಾಯಿ ಥರ ಜೀವನವನ್ನು ಸಾಧಿಸಿಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಸಹ ಇದೇ ಥರ ನಾವು ಎಲ್ಲ ಬಾಯಿ ಥರ ಇರಬೇಕು. ಇದೇ ಥರ ಐಕ್ಯತೆಯಿಂದ ನಾವು ಜೀವನವನ್ನು ಸಾಗಿಸಬೇಕು ಅಂತ ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿರುವ ಒಂದು ಸಂದೇಶದ ಪ್ರಕಾರ ನಾವು ಇವತ್ತು ಅವರ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಹೆಸರು ಮೊಹಮ್ಮದ್ ರಿಯಾಜ್ ಅಹಮದ್ ಶಾ ಖಾದ್ರಿ, ಸದರ್ ಜಮಾತ್ ಅಹ್ಲೆ ಸುನ್ನತ್ ಕರ್ನಾಟಕ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಪ್ರತಿರೋಧದ ಸಂದರ್ಭದಲ್ಲಿಯೂ ಪ್ರವಾದಿ ಮೊಹಮ್ಮದ್ ತನ್ನ ಅನುಯಾಯಿಗಳಿಗೆ ನೀಡಿದ ಬೋಧನೆ, ನೀವು ವೃದ್ಧರನ್ನು, ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ಹಿಂಸಿಸಬೇಡಿ, ಅವರ ಮೇಲೆ ದೌರ್ಜನ್ಯ ಎಸಗಬೇಡಿ, ಅವರ ಮೇಲೆ ದಯೆ ತೋರಿರಿ, ಕೃಷಿ ಮತ್ತು ವೃಕ್ಷಗಳನ್ನು ನಾಶಪಡಿಸಬೇಡಿ, ಅವರ ಆರಾಧನಾಲಯಗಳನ್ನು ಕೆಡವಬೇಡಿ. ಇದು ಪ್ರವಾದಿಯವರು ನ್ಯಾಯದ ನೈತಿಕತೆಯ ಸಂದೇಶವಾಗಿದೆ. ಇನ್ನು ಸೌಹಾರ್ದತೆ, ದಯೆ, ಒಗ್ಗಟ್ಟು, ಪ್ರೀತಿ, ಬದ್ಧತೆ ಇಸ್ಲಾಂ ಧರ್ಮದ ಆಶಯಗಳಾಗಿವೆ. ಇನ್ನು ಗಳಿಕೆಯ ಒಂದು ಭಾಗವನ್ನು ಬಡವರಿಗೆ ನೀಡುವಂತೆ ಇಸ್ಲಾಂ ಸೂಚನೆ ನೀಡಿದೆ. ನಿರ್ಗತಿಕರ, ಅನಾಥರ ಜೀವನದಲ್ಲಿ ಬೆಳಕನ್ನು ತೋರಿ ಅವರ ಜೀವನ ಉಜ್ವಲವಾಗಿ ಶ್ರಮಿಸುವಂತೆ ಇಸ್ಲಾಂ ಪ್ರೇರಣೆ ನೀಡುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಿಲಾದ್ ಕಮಿಟಿಯ ಸಿರಾಜುಲ್ಲಾ ಶರೀಫ್, ಆಸಿಫ್, ಪರ್ವಿಜಾ, ಮುಬಾರಕ್, ಅಜೀಮುದ್ದೀನ್ ಇತರರು ಹಾಜರಿದ್ದರು. ನಗರದ ಟೌನ್ ಹಾಲ್ ಸರ್ಕಲ್ ಬಳಿ ಶುರುವಾದ ಮೆರವಣಿಗೆ ಬಜಾರ್ ರಸ್ತೆ, ಬಿಬಿ ರಸ್ತೆ, ಎಂಜಿ ರಸ್ತೆ ಮೂಲಕ ಪ್ರಶಾಂತ ನಗರದಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿತು. ಅಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಧರ್ಮಗುರುಗಳಿಂದ ಈದ್ ಮಿಲಾದ್ ವಿಶೇಷ ಪ್ರವಚನ ನೀಡಲಾಯಿತು.